ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಎಲ್ಲ ಊರಿಗಾಗಿ ಕೆಲಸ ಮಾಡಿದಂಥ ಒಬ್ಬ ಮೇರು ಸಾಹಿತಿ ಈಗ ಇಲ್ಲ ಅನ್ನೋ ನೋವು ಎಲ್ರಿಗೂ ಸಹಜವಾಗೇ ಇರುತ್ತೆ. ಖಂಡಿತ ಅದು ಹೇಳ್ಬಾರ್ದು. ಅದನ್ನು ನನಗೆ ಫಸ್ಟ್ ಬಂದಾಗ ಬೇರೆ ಯಾವುದೋ ಒಂದು ಟಿ ವಿಯವರು ಮತ್ತು ಈ ಪ್ರಿಂಟಿಂಗ್ ಮೀಡಿಯಾದಲ್ಲಿ ಬಂದಿದ್ದರು. ಅವ್ರ ಮುಂದೆ ನನಗೆ ಹೇಳೋಕ್ಕಾಗದೇ ಇರೋಷ್ಟು ದುಃಖ ಬಂದ್ಬಿಡ್ತು. ನಿಜವಾಗಿ ಹೇಳಬೇಕು ಅಂತಂದರೆ ನಾವು ಇವತ್ತೆಲ್ಲ ತಬ್ಬಲಿಗಳಾಗಿದ್ದೀವಿ. ಈ ಭಾಗದ ಜನ ನೀರನ್ನು ಅಷ್ಟು ಸುಲಭವಾಗಿ ಎಲ್ಲರಿಗೂ ಹೇಳಿ ಸಾಕಾಗೋಗಿತ್ತು. ನಾವು ಎಲ್ಲ ಬರೀ ಈ ರಾಜಕಾರಣಿಗಳು ಅದು ಇದು ಹೇಳ್ಕೊಂಡು ಹೋದರೆ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆದರೆ ಅವರೇ ಮುಖ್ಯಮಂತ್ರಿ ಅಲ್ದ ಮೇಲೆ ಮುಖ್ಯಮಂತ್ರಿ ಆಫೀಸ್ಗೆ ಹೋದರು ಬೆಂಗಳೂರಿನಲ್ಲಿ. ಮುಖ್ಯಮಂತ್ರಿ ಇವರು ಬೊಮ್ಮಾಯಿ ಅವರಾದಾಗ 2 ವರ್ಷ ಕರೋನಾ ಬಂದ್ಬಿಡ್ತು ಮಧ್ಯದಲ್ಲಿ. ಆಗ ಕೆಲಸ ನಿಂತೋಯ್ತು, ಆಗಲಿಲ್ಲ, ಅದು ಸ್ಯಾಂಕ್ಷನ್ ಆಗೋಕ್ಕಾಗಲಿಲ್ಲ. ಯಡಿಯೂರಪ್ಪನವ್ರ ಕಾಲದಲ್ಲಿ ಎಸ್ಟಿಮೇಟು ಅದೆಲ್ಲ ರೆಡಿ ಆಯಿತು. ಆಮೇಲೆ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಅವ್ರು ಹೋಗಿ ಅವರೇ ಮತ್ತೆ ನೇರವಾಗಿ ಮುಖ್ಯಮಂತ್ರಿಯನ್ನು ಮತ್ತು ಇವರು ಎಂಥರು ವಿಶ್ವೇಶ್ವರ ಭಟ್ರ ಜೊತೆ ಹೋಗಿ ನೇರವಾಗಿ ಮುಖ್ಯಮಂತ್ರಿಗಳನ್ನು ಮೀಟ್ ಮಾಡಿ ಅಲ್ಲಿ ಸ್ಯಾಂಕ್ಷನ್ ಮಾಡಿಸಿ ಅದನ್ನು ಕಾರ್ಯಗತ ಮಾಡಿದರು. ಮತ್ತು ಇದರಲ್ಲಿ ಎಲ್ಲ ಹೋರಾಟ ಮಾಡಿದ್ದಾರೆ. ಅವ್ರ ಮಗ ಇದನ್ನೆಲ್ಲ ಅದು ಆಗೋದಕ್ಕೆ ಕೆಲಸ ಉದಯ್ ಅಂತ 2ನೇ ಮಗ, ಅವ್ರದ್ದು ಹೋರಾಟ ಇದೆ ಇದಕ್ಕೆ. ಇಲ್ಲಿ ನಮ್ಮೂರಿನಲ್ಲಿ ಕೃಷ್ಣ ಪ್ರಸಾದ್ ಇವರ ಅಣ್ಣ ಅವರೆಲ್ಲ ಇವ್ರು ದಾಯಾದಿಗಳು ಅವರಿಗೆ, ಭೈರಪ್ಪನವ್ರಿಗೆ. ಇವರೆಲ್ಲರ ಒಡನಾಟ ಅವ್ರ ಮಾತನ್ನು ಅವ್ರು ಕೇಳೋರು. ಕೃಷ್ಣ ಪ್ರಸಾದ್ ಅಂತಂದರೆ ತುಂಬ ಅವ್ರಿಗೆ ಆತ್ಮೀಯರು ಇವರಿಗೆ ಎಸ್.ಎಲ್. ಭೈರಪ್ಪನವ್ರಿಗೆ. ನಿಜವಾಗಿ ಹೇಳಬೇಕು ಅಂತಂತಂದರೆ ಈ ಭಾಗದ ಜನಕ್ಕೆ ನೀರಿಂದಂತೂ ಹೇಳ್ತೀನಲ್ಲ, ಯಾರೂ ಮರೆಯೋಕ್ಕಾಗದೇ ಇರೋದು. ನಾವು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಸಹ ಕಾಲಕ್ಕೂ ನೆನೆಸ್ಕೊಳ್ಳೋವಂಥ ಕೆಲಸ ಮಾಡೋಗಿದ್ದಾರೆ. ಅದು ಏನು ನಮ್ಮೂರಿಗೆ ನೇರವಾಗಿ ಫಸ್ಟ್ ನಮ್ಮ ಕೆರೆಗೆ ನೀರು ಬರುತ್ತೆ. ನಾನು ಹೇಳ್ತೀನಲ್ಲ, ಕರೆಕ್ಟಾಗಿ ಬಿಟ್ಟರೆ 2 ತಿಂಗಳಿಗೆ ತುಂಬ ಹೋಗುತ್ತೆ. 2 ವರ್ಷ 3 ತಿಂಗಳಿಗೆ ಇರೋದೇ ಇಲ್ಲ. ನಾವು ನಿಧಾನಕ್ಕೆ ಬರಲಿ ಅಂತ ಎಲ್ಲನೂ ನೈಟ್ ಆಫ್ ಮಾಡ್ಕೊಂಡ್ರೂ ಕೇಳಕ್ಕೆ ಹೋಗ್ತಾಯಿಲ್ಲ. ಸಾಕು ಇರೋದೇ ಬರ್ತಾ ಇರಲಿ. ಇನ್ನೂ 3-4 ತಿಂಗಳು ನೀರು ಬಿಡ್ತಾರೆ ಜನವರಿ ತನಕ. ಅವರೇ ನೋಡಿ, ಅವರೇ ಬರೋದು ನೀರನ್ನೆಲ್ಲ ನೋಡಿ ಆ ಒಂದು ಸನ್ಮಾನ ಸ್ವೀಕರಿಸಿ ಹೋಗಿ ಮತ್ತೆ ಅವ್ರನ್ನ ಮತ್ತಿನ್ನು ನೋಡೋಕ್ಕಾಗಲೇ ಇಲ್ಲ ಅಂಥ ಸ್ಥಿತಿ. ನಮ್ಮ ಕಾದಂಬರಿಗಳ ಮೂಲಕ ಎಲ್ಲ ತಮ್ಮದೇ ಆಗಿರ್ತಕ್ಕಂಥ ಅಪಾರ ಸಂಖ್ಯೆಯ ಓದುಗರನ್ನು ಹೊಂದಿದ್ದಂಥ ಭೈರಪ್ಪನವರು ಇವತ್ತಿನ ಜನ್ರೇಷನ್ ಯುವಕರಿಗೂ ಕೂಡ ಅತ್ಯಂತ ಸ್ಫೂರ್ತಿದಾಯಕವಾಗಿದ್ದರು. ಹೇಳಿ, ನೀವು ಭೈರಪ್ಪನವ್ರ ಬಗ್ಗೆ ಮಾತು ಹಂಚ್ಕೊಳ್ಳೋದಾದರೆ ಹೇಗೆ? ಸರ್, ನಾವು ಹೇಳ್ಕೋಬೇಕು ಅಂದರೆ ನಾವು ಅವರ ಕಾದಂಬರಿಗಳನ್ನೆಲ್ಲ ಓದ್ತಾ ಇದ್ದು. ನಾವು ಇನ್ನೂ ಓದಿಲ್ಲ. 24 ಕಾದಂಬರಿ ಬರೆದಿದ್ದಾರೆ. ಸೊ ಅದರಲ್ಲಿ ಒಂದು 2-3 ಓದಿದ್ದೀವಿ. ಸೊ ಅದರಲ್ಲಿ ನಾವು ಹೇಳ್ಬೇಕು ಅಂದರೆ ಅವರು ಯಾವ ರೀತಿ ಬರೆದಿದ್ದಾರೆ ಅಂದರೆ ಈಗಿನ ಜನ್ರೇಷನ್ಗೆ ಸೊ ಒಂದು ಫಿಲಮ್ ರೀತಿ ಬರೆದಿದ್ದಾರೆ. ಮುಂದೆ ಕೌತುಕ ಹುಟ್ಟಿಸ್ಕೋಬೇಕು. ಈಗೇನೋ KGF ಬಂತಲ್ಲ, KGFಲ್ಲಿ ಮುಂದೆ ಏನು ಸೀನ್ ಆಗುತ್ತೆ ಅನ್ಬೇಕಲ್ಲ, ಅದೇ ಥರ ನೆಕ್ಸ್ಟ್ ಪೇಜಲ್ಲಿ ಏನೈತೆ ಅನ್ನೋದು ನಮಗೆ ಸಸ್ಪೆನ್ಸಲ್ಲಿ ಬರೆದಿದ್ದಾರೆ. ಮತ್ತು ಎಲ್ಲ ಏನು ಅಂದರೆ ಏನು ವಾಸ್ತವವಾಗಿದೆ ಅದನ್ನೇ ಬರೆದಿದ್ದಾರೆ. ಸೊ ನಾವೆಲ್ಲ ಒಪ್ಕೋಬೇಕು. ಏನೋ ಈಗ ಮೇಲಿಂದ ಕೆಳಗೆ ಬಂತು ಆ ಥರ ಏನೂ ಇಲ್ಲ. ಏನು ವಾಸ್ತವವಾಗಿ ಅವ್ರು ಕಂಡಿದ್ದಾರೆ ಅದನ್ನು ಈಗ ನಾವು ಅದನ್ನು ಓದ್ತಾ ಇದ್ದರೆ ಹೆಂಗೆ ಕಾಣಿಸುತ್ತೆ ಅಂದರೆ, ಸೊ ನಾವೇ ಅದನ್ನು ಒಂದು ಫಿಲಮಲ್ಲಿ ನೋಡ್ತಾ ಅವ್ರ ಮುಂದೆ ಅವ್ರನ್ನ ನಡ್ಕೊಂಡು ಹೋಗಿ ಹೇಳ್ತಾ ಇದ್ದಾರೆ ನಮಗೆ. ನಾವು ಅದನ್ನು ಹಿಂದೆ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಆ ರೀತಿ ಫೀಲ್ ಆಗುತ್ತೆ. ಸೊ ಅವ್ರನ್ನ ಇವತ್ತು ಕಳ್ಕೊಂಡಿರೋದು ನಮಗೆ ತುಂಬ ದುಃಖ ಬರ್ತಿದೆ. ಏನೂ ಮಾಡೋಕ್ಕಾಗಲ್ಲ. ಸೊ ವಿಧಿ ಯಾರು ಇದಲ್ಲ. ಅದರಿಂದ ಈಗ ಅವ್ರನ್ನ ಈ 94 ವರ್ಷ ಅವರು ಇಷ್ಟೆಲ್ಲ ಅನುಭವ, ಈಗ ನಮ್ಮ ಹಿರಿಯರೆಲ್ಲ ಹೇಳ್ದಂಗೆ ಅವ್ರು ಹೆಂಗೆ ಬೆಳೆದಿದ್ದಾರೆ ಅದನ್ನೆಲ್ಲ ಅವ್ರು ಹೇಳಿದ್ದಾರೆ. ಸೊ ಅವರ ಕಾದಂಬರಿಗಳು ತುಂಬ ಇದಾಗಿದ್ದಾವೆ. ಅದೇ ರೀತಿ ನಾವೇನು ಕನ್ನಡದಲ್ಲೇ ಓದಬೇಕು ಅಂತ ಏನಿಲ್ಲ. ಅವರ ಕೃತಿಗಳು ಸುಮಾರು ಒಂದು 20-25 ಭಾಷೆಗೆ ಅನುವಾದ ಆಗಿರ್ತವೆ. ನನಗೆ ಗೊತ್ತಿರೋಂಗೆ ಒಂದು ಹಿಂದಿ, ಇಂಗ್ಲೀಷು, ತಮಿಳು ಮತ್ತು ಇನ್ನು ಪರ್ಷಿಯನ್ನು, ಚೈನೀಸ್ ಲ್ಯಾಂಗ್ವೇಜ್ಗೂ ಕೂಡ ಅನುವಾದ ಆಗಿರೋ ನಿದರ್ಶನಗಳಿದ್ದಾವೆ. ಆ ಥರ ಇಷ್ಟೆಲ್ಲ ಎತ್ತರಕ್ಕೆ ಬೆಳೆದಂಥ ಒಬ್ಬ ಸಾಹಿತಿ ಊರಿನ ಕೆಲಸ ಅಂದರೆ ತಾನೇ ಮುಂದೆ ಬರ್ತಾಯಿದ್ರು ಅಂತ. ಹೌದು ಸರ್, ಹೌದು. ನನಗೆ ಗೊತ್ತಿರೋ ರೀತಿ ನಾನು ಇವಾಗ ಅಂದರೆ ಊರಿನ ಅಭಿವೃದ್ಧಿಗೆ ಅದಕ್ಕೆ ಅಂದರೆ ಅವರು ಫಸ್ಟ್ ನಿಂತ್ಕೊಂತಿದ್ದಿದ್ದೆ ನಾನು ಅಂತ ನಿಂತ್ಕೊಂತಿದ್ರು. ಯಾವ ರೀತಿ ಅಂದರೆ ಅದಕ್ಕೊಂದು ಸಣ್ಣ ಸ್ಟೋರಿ ಹೇಳ್ತೀನಿ. ಸೊ ಅವರು ಯಾವಾಗಲೂ ಹೇಳ್ತಿರ್ತಾರೆ ದೇವಸ್ಥಾನ ಅದು ಇದು ಅಂತ ಹೇಳ್ಬಿಟ್ಟು. ನಾವು ಅದೇ ರೀತಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೋದಾಗ ಗಂಗಾಧರೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು, ನೀವು ನಮಗೆ ಏನಾದರೂ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಸಾಕು, ನಿಮ್ಮ ಏನು ಅನುಯಾಯಿಗಳು ಅವ್ರ ಕಡೆಯಿಂದ ದೇಣಿಗೆ ಸಿಗುತ್ತಾ ಅಂತ ಹೋಗಿದ್ದಕ್ಕೆ ಅವರು ಇಲ್ಲ, ಅವರೆಲ್ಲರನ್ನೂ ಆಮೇಲೆ ಕೇಳೋಣ, ನಾನು ಫಸ್ಟ್ ಕೊಡ್ತೀನಿ ಅಂತ ಕೊಟ್ಟರು. 1 ಲಕ್ಷದ ಆ ಸೆಕೆಂಡಲ್ಲೇ ಚೆಕ್ ಬರೆದು ಕೊಟ್ಟರು ನಮಗೆ.
ಸೊ ಅವತ್ತು ಅದಾದಮೇಲೆ ನೀವೆಲ್ಲ ಅಷ್ಟು ದೂರದಿಂದ ಬಂದಿದ್ದೀರಾ. ಅವ್ರು ಆ್ಯಕ್ಚುಲಿ ಮೈಸೂರಲ್ಲಿದ್ದರು. ಮೈಸೂರಿಂದ ನಾವು ಇಲ್ಲಿಂದ ಮೈಸೂರಿಗೆ ಹೋಗಿದ್ದು, ಒಂದು 10 ಜನ ಹೋಗಿದ್ದು. ಸೊ 10 ಜನಕ್ಕೂ ನೀವು ಅಲ್ಲಿಂದ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಊಟ ಉಪಚಾರ ಆಗ್ಬೋದು ಎಲ್ಲ ಅವ್ರು ಏನು ಸೌಕರ್ಯ ಕೊಡಬೇಕು ಆ ಥರನೇ ಕೊಟ್ಟು ನೋಡ್ಕೊಂಡು ಎಲ್ಲರೂ ತುಂಬ ಇದಾಗಿ ನೋಡ್ಕೊಳ್ಳೋರು. ಒಂದು ಸಣ್ಣ ಪಾಪುಗೆ ಮುಟ್ಟಿದ್ರೂ ನೋವಾಗುತ್ತೆ ಅಂತಾರಲ್ಲ, ಆ ಥರ ಎಲ್ಲ ಮನುಷ್ಯರು ಅದೇ ರೀತಿ ನೋಡ್ಕೊಳ್ಳೋರು. ಸೊ ಅವರು ಇವರು ಅಂತ ಇಲ್ಲ, ಯಾರೇ ಆದರೂ ಅವ್ರು ದೊಡ್ಡರಾಗಿದ್ದರೂ ನೀನು ನೋವಾಗುತ್ತೇನಪ್ಪ ಅನ್ನೋ ರೀತಿ ನೋಡ್ಕೊತಾ ಇದ್ದಿದ್ದು ಮನಸ್ಥಿತಿ ಅವ್ರಿಗಿತ್ತು. ಈಗ ಅಂತಿಮ